ವೆಲ್ಕಮ್ ಬ್ಯಾಕ್. ಡಿಕೆ ಶಿವಕುಮಾರ್ ಪದಗ್ರಹಣ ವೇಳೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಡಿಸಿಎಂ ಸ್ಥಾನಕ್ಕೆ ಕೇಳಿಬಂದಿತ್ತು. ಕೆಲ ಬೆಳವಣಿಗೆಗಳು ಜಮೀರ್ ಮಂತ್ರಿ ಸ್ಥಾನವನ್ನು ಕೂಡ ಕಿತ್ತುಕೊಂಡಿದ್ದಾಗಿದೆ. ಇದರಿಂದಾಗಿ ಮಾಜಿ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷದಿಂದ ಅಭಿಮುಖರಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಮಂತ್ರಿಗಿರಿ ತಪ್ಪಿದ ಬಳಿಕ ಬದಲಾದ್ರ ಜಮೀರ್. ಮಾಜಿ ಮಿನಿಸ್ಟರ್ ಅವರ ಮುಂದಿನ ನಡೆ ಏನು ನೋಡಿ. ಸಿದ್ದರಾಮಯ್ಯ ಸರ್ಕಾರದ ಬಳಿಕ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ವೇಳೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಡಿಸಿಎಂ ಸ್ಥಾನಕ್ಕೆ ಕೇಳಿ ಬಂದಿತ್ತು. ಇದು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆಯಾಗಿತ್ತು ನೋಡಿ. ಸಮುದಾಯವಾರು ಡಿಸಿಎಂ ಸೃಷ್ಟಿಯಾದರೆ ಮುಸ್ಲಿಂ ಕೋಟಾದಡಿ ಜಮೀರ್ಗೆ ಡಿಸಿಎಂ ಸ್ಥಾನದ ನಿರೀಕ್ಷೆ ಕೂಡ ಮಾಡಲಾಗಿತ್ತು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾರನ್ನ ನಂಬಿ ಕಾಂಗ್ರೆಸ್ಗೆ ಬಂದಿದ್ರೋ ಅದೇ ಸಿದ್ದರಾಮಯ್ಯ ಅವರು ಇದೀಗ ಜಮೀರ್ ಅವರ ಮಂತ್ರಿ ಸ್ಥಾನ ತಪ್ಪಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇದು ಜಮೀರ್ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ ನೋಡಿ. ಇದರ ನಡುವೆ ಜಮೀರ್ ಕಾಂಗ್ರೆಸ್ ಅನ್ನು ತೊರೆದು ಜೆಡಿಎಸ್ ಅನ್ನು ಸೇರ್ತಾರೆ ಎಂಬ ಚರ್ಚೆಗಳು ನಡೆಯುತ್ತಿವೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಬಳಿಕ ಜಮೀರ್ ಅಹಮದ್ ಖಾನ್ ನಡೆ ಸ್ಪಷ್ಟವಾಗಲಿದೆ. ಜೆಡಿಎಸ್ ತಾವು ಹೋಗ್ತಾ ಇದ್ರೆ ಅನ್ನೋ ಚರ್ಚೆಗಿದೆ. ಆಲ್ರೆಡಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ರೆ ಅನ್ನೋದೊಂದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ ಸರ್. ನಾನು ಏನೀಗ ಜೆಡಿಎಸ್ ಹೋಗ್ಲಿ? ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? 2017 ಬಂದಿದ್ದೀನಿ. 2018 ಸಮ್ಮಿಶ್ರ ಸರ್ಕಾರ ನನ್ನ ಮಂತ್ರಿ ಮಾಡಿದ್ದಾರೆ. 2023 ಮಂತ್ರಿ ಮಾಡಿದ್ದಾರೆ. 4 ಖಾತೆ ಕೊಟ್ಟಿದ್ದಾರೆ. ನಾನೇನಿಗೆ ಪಕ್ಷ ಬಿಡಲಿ? ನಾನು ಪಕ್ಷ ಏನು ಕಡಿಮೆ ಮಾಡಿದೆ ಅಂತ? ಈಗ ಪಕ್ಷ ಏನಾದ್ರು ಒಂದು ಕಡಿಮೆ ಮಾಡ್ಬೇಕು ತಾನೆ. ನಿನ್ನ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ತಕ್ಷಣ ಪಕ್ಷ ಬಿಡ್ತೀರಾ ನೀವು? ಏನು ಕಡಿಮೆ ಮಾಡಿದೀಯ ಅಂತ? ಇನ್ನು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವ ವೇಳೆ ನಾನು ಜೆಡಿಎಸ್ ಪಕ್ಷ ಸೇರಲ್ಲ ಅಂತ ಜಮೀರ್ ಹೇಳ್ತಿದ್ದಾರೆ. ಕಾಂಗ್ರೆಸ್ 2 ಬಾರಿ ನನಗೆ ಸಚಿವ ಸ್ಥಾನವನ್ನು ನೀಡಿದೆ. 2ನೇ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ನೀಡುತ್ತಾರೆ ಎಂಬ ವಿಶ್ವಾಸವಿದೆ. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ರೆ ಪಕ್ಷ ಸಂಘಟನೆ ಮಾಡ್ತೇನೆ ಅಂತ ಜಮೀರ್ ಅಹಮದ್ ಹೇಳ್ತಿದ್ದಾರೆ. ಆದರೆ ಅಸಲಿ ವಿಚಾರವೇ ಇರುವುದು ಇಲ್ಲಿ ನೋಡಿ. ಈ ಬಾರಿ ಏನಾದರೂ ಸಚಿವ ಸ್ಥಾನ ಕೈತಪ್ಪಿದ್ದೇ ಆದಲ್ಲಿ ತಮ್ಮ ಹಳೆಯ ಪಕ್ಷ ಜೆಡಿಎಸ್ ಸೇರುವ ಇರಾದೆ ಜಮೀರ್ಗಿದೆ. ಅದು ಮುಂದಿನ ರಾಜಕೀಯ ಬೆಳವಣಿಗೆ ವೇಳೆ ಸ್ಪಷ್ಟವಾಗಲಿದೆ. ಇಲ್ಲ, ನನ್ನ ಸಾಮಾನ್ಯ ಕಾರ್ಯಕರ್ತ ನಾನು ಯಾವತ್ತೂ ಕೇಳಿಲ್ಲ. ಈ ತರ ನನ್ಗೆ ಇದು ಕೊಡಿ, ಹುದ್ದೆ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನಾನು ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ಆ ಪಕ್ಷದ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ. ಮಂತ್ರಿ ಯಾಕೆ ಕೊಟ್ಟರು ನಿಭಾಯಿಸ್ತೀನಿ. ಇಲ್ಲ ನಿನ್ ಮಂತ್ರಿ ಬೇಡಪ್ಪ, 2028 ಚುನಾವಣೆ ಬರ್ತಾ ಇದೆ, ನಿನ್ ಪಕ್ಷದ ಕೆಲಸ ಮಾಡಿದ್ರೆ ಪಕ್ಷದ ಕೆಲಸ ಮಾಡ್ತೀನಿ. ಸರಿ, ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಂದ ಜಮೀರ್ ಅಹಮದ್ ಖಾನ್ ಅಸಮಾಧಾನಗೊಂಡಿದ್ದಾರೆ. 2ನೇ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಜಮೀರ್ ಮಾತ್ರವಲ್ಲದೆ ಒಂದಷ್ಟು ಪ್ರಮುಖ ನಾಯಕರ ಜೊತೆಗೆ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಜಮೀರ್ ಅಹಮದ್ ಖಾನ್ ವಿಮುಖರಾಗಲಿದ್ದಾರೆ.